ನಮಸ್ತೆ ವೀಕ್ಷಕರೇ, ದಯವಿಟ್ಟು ನಮ್ಮ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ದಯವಿಟ್ಟು ನೋಡಿ ಸುಮ್ಮನಾಗ್ಬಿಡ್ರಿ, ಒಂದು ಲೈಕ್ ಕೊಡ್ರಿ. ಹಾಗೂ ವಾಟ್ಸಪ್ಪು ಫೇಸ್ಬುಕ್ಕು ಮುಖಾಂತರ ಸ್ಟೇಟಸ್ ಮುಖಾಂತರ ನಮ್ಮ ವಿಡಿಯೋನ ಶೇರ್ ಮಾಡಿರಿ. ದಯವಿಟ್ಟು ದಿನ ಇಟತಿಗೆ ಉಂಡು ಇವರೆಲ್ಲ ಬರೋರಮ್ಮ, ಗೌರಮ್ಮ, ಗಂಗಮ್ಮ, ರಂಗಮ್ಮ ಅವರು ಒಬ್ಬರು ಬಂದಿಲ್ಲ. ಯಾಕಂದ್ರೆ ಇವತ್ತಂಗೆ ನೀವು ಒಂದು ರಾಸ ತಕಾತು ಉಂಡು ತುಳ್ಕೊಂಡ್ರು ಬೇಜಾರ. ದಿನ ಬಂದು ಮಾತಾಡ್ತಿದ್ವ, ಒಂದೆರಡು ಬೇಜಾರಿರ್ತಿರಲ್ಲ. ಆಲೆಯ ರೂಢಿಯಾಗಿದ್ದೆ. ಯಾರು ಬರ್ದಂಗೆ ಸುಮ್ಕಿದ್ರೆ ಒಂಥರ ಏಟತಿ ಮಾತಾಡೇನೋ ಮಂಗಾಗುತ್ತೆ. ಅದು ಅಲ್ಲೇ ರೂಢಿಯಾಗಿದ್ರಿ. ಇಟ್ಟತ್ತಾದ್ರೂ ಒಬ್ಬರು ಬರಲಿಲ್ಲ. ಚೆನ್ನಾಗಿ ಮಾತಾಡಿದ್ರಿ, ಎಷ್ಟೋ ಬೇಜಾರು ಹೋಗೋದಂಗೆ ಉಳ್ಕೊಂಡ್ರು. ಮಧ್ಯಾಹ್ನ ಆಯ್ತು, ಮಧ್ಯಾಹ್ನ ಆದರೂ ಒಬ್ಬರನ್ನ ಬರಲಿಲ್ಲ ಇವತ್ತು. ಇಟ್ಟತಕನ ಅದು ಎಲ್ಲಿಗೋಗಿದ್ದಾರೆ ಎಲ್ಲನ. ಒಬ್ರಿಗೊಬ್ರು ಇದ್ದರೆ ಯಾತಾದ್ರೂ ಒಂದ ಮಾತಾಡ್ತಾರೆ. ಏನು ಮಾತಾಡಿದ್ರು ಕಂಡರ ಮನೆ ಸುದ್ದಿ ಮಾತಾಡ್ದಿದ್ರೆ ಸಮಾಧಾನನೇ ಆಗಲ್ಲ. ಅಲ್ಲೇ ಇಲ್ಲೇ ಸುಮ್ಮನೆ ಆಳ್ಕೊಂಬದೆ, ಆ ಮನೆದು ಈ ಮನೆದು, ಅವ್ರು ಹಂಗೆ ಇವ್ರು ಹಿಂಗೆ ಅಂತಂದೇಳಿ. ಈಗಂತೂ ಇದ್ದಿದ್ದು ಹಬ್ಬದ ಕಾಲದಾಗೆ ಅವ್ರು ಬಟ್ಟೆ ತರಕ್ಕೆ ಹೋಗಿದ್ದಾರೆ, ಅವ್ರು ಸುಣ್ಣ ಬಳಿತಿದ್ದಾರೆ, ಬಣ್ಣ ಬಳಿತಿದ್ದಾರೆ, ಅವ್ರ ಮನೆ ನೋಡಬೇಕು. ಹುಡುಗರಿಗೆ ಬಟ್ಟೆ ತಂದರು, ಆಮೇಲಿಂದ ಯಾವ್ದ್ರ ಒಡವೆ ತಂದರು ಅಂತಂದೇಳಿ ಯೋಸಿ ಹೇಳ್ತಿರ್ತಾರೆ ಯಾರನ್ನ ಬಂದರೆ. ನಾನು ಅದಕ್ಕಾಗಿ ಕಾಯ್ತಿದ್ದೆ, ಬರೀ ಕಂಡರ ಮನೆ ಸುದ್ದಿನೇ ಹೇಳ್ತಿರೋದು. ಹೋಗುಟ್ಟು ಸಾಕಾಗೋದು. ಇವತ್ತು ಬೇಜಾರಾಗೈತೆ ಹಂಗೇನೆ. ಯಾಕ ಅಮ್ಮನವರು ಚೇರ್ಮನ್ಗೆ ಮಾಡ್ಬೇಕಾಗಿತ್ತು. ಎಲ್ಲರನ್ನೂ ಕರೆದು ಕೂಡ್ಗುಂಪ್ಲಾಕೊಂಡು ಇವತ್ತು ಮಣ ನೋಡ್ತಾ ನಿಂತ್ಕೊಂಡಿದ್ದಿ. ಯಾಕಿನ್ನ ನಿಂತ್ಕೊಂಡಿದ್ದಿ? ಇನ್ನು ಯಾರು ಬಂದಿಲ್ಲ ನಿನ್ನ ಮಾತಾಡ್ಸೋಕ್ಕೆ. ಅವ್ರ ಮನೆ ಇವ್ರ ಮನೆ ಸುಮ್ಮನೆ ಅಳ್ಕೊಂಡು ಕಾಲ ಕಳೀತಿದ್ದೆ. ಹೇಳ್ತಿದ್ದೀಯ ಕಂಡರ ಮನೆ ಸುದ್ದಿ ಸುಮ್ಮನೆ ಮಾತಾಡ್ತಾರೆ ಅಂತ. ಇವಳು ಒಂದು ಇಷ್ಟು ಮಾತಾಡಲ್ಲ. ಇವಳು ನೋಡಂತ್ರ ಕೂಕೊಂಡು ಹೊಸನ್ನು ಕುಂಡ್ರಿಸ್ಕೊಂಡು ಮಾತಾಡ್ಕೊಂಡು ಕೂಕೊಂತಾಳೆ. ಇನ್ನೇನು ಬದುಕಿಗಲ್ಲ ಬಾಳಿಗಲ್ಲ. ಅದಕ್ಕೆ ನೋಡ್ತಾ ನಿಂತವಳು. ಯಾವ ಬರಲಿಲ್ಲ ರಂಗಮ್ಮ, ರಾಜಮ್ಮ ಅವರನ್ನು ಅಂತಂದೇಳಿ ನೋಡ್ತಾ ನಿಂತಾಳು. ಇವಾಗ ಹಬ್ಬದ ಕಾಲ ಅವ್ರಿಗೆ ಒಟ್ಟು ಬದುಕಿರ್ತ, ತೊಳೆಯವು ಬಳಿಯವು, ಮನೆ ತೊಳ್ಕೊಂಬದ, ಪ್ಲಸ್ ಅಡುಗೆ ಮಾಡ್ಕೊಂಬದ, ಬಟ್ಟೆ ಬರೀ ಥರದ ಇರ್ತವೆ. ಈ ಅಮ್ಮನ ಮಂತಕ್ಕೆ ದಿನಾ ಬರಲಿಲ್ಲ ಅಂತ ನೋಡ್ತಾ ನಿಂತವಳೆ. ಅಜ್ಜ ನಿನಗೆ ಹೆಂಗೋ ಸುದ್ದಿ, ನಿನ್ಗೆ ಏನಾಗಣ? ಹೋಗಿ ಸುಮ್ಮನೆ ಉಂಡಿದ್ದಿ ತಾನೆ, ಎಲ್ಲ ನಾವು ಉಳ್ಕೊಂಬದ ಪಳ್ಕೊಂಬದ, ಇಲ್ಲ ಕುರಿ ಮರಿ ಪರಿಮರಿ ಮೇಕೆ ಮರಿನ ಉಪವಾಸ ಸಾಯ್ತಾ ಹೋಗಿ ಅಲ್ಲೆಲ್ಲ ನಾವು ಹೊಡ್ಕೊಂಡು ಹೋಗಿ ನಾವು ತೆಂಗಿನ ನೆಳಗೆ ಉಳ್ಕೊಂಡು ಬರೋಗಿ ಹೋಗಿ. ಕುರಿ ಮೇಕೆ ಉಪವಾಸ ಸಾಯ್ತಿದೆ, ಹೋಗಿ ನಿನ್ಗೆ ಏನು ಬೇಕು ಹೆಂಗೋ ಸುದ್ದಿ. ಇನ್ನೊಂದಿಟ್ಟು ಮಾತಾಡಲ್ಲೇನ ಪಾಪ, ನಾವೇ ಮಾತಾಡೋದು. ಸುಮ್ಮನೆ ಯಾಕೆ ಅವ್ರ ಮನೆ ಇವ್ರ ಮನೆ ಸುದ್ದಿ ಮಾತಾಡ್ಕೊಂಡು ಹೊಸನು ಕೂಡ್ಗುಂಪ್ಲಾಕೊಂಡು ಕೂಕಂತೀಯ? ನಡಿ ಹೋಗೋಣ, ಕುರಿಯ ಹೊಡ್ಕೊಂಡು ಹೋಗೋಣ. ಅಲ್ಲಿ ರಾಗಿಗೆ ಕ್ಷಣ ಹೊತ್ತು ಹೇಳವ್ರಿ, ಗರಿಯ ಕೊಯ್ಕೊಂಡು ಹೋಗ್ರಿ ಅಂತಂದೇಳಿ ಕೊಯ್ದು ಕೊಡ್ತೀನಿ. ತಟ್ಟೆಗೆ ಓದ್ಕೊಂಬರಿವಿ ಅಂತೀವಿ. ಜನ ಹೊತ್ತು ಅಡ್ಡಾಡಿಸ್ಕೊಂಡು ಮೇಯಿಸ್ಕೊಂಡು ಬರೋಣ. ನಡಿ ಹೋಗೋಣ. ನಾನು ಒಬ್ಬನೇ ಬೇಜಾರಾಗುತ್ತೆ. ಹೋಗಜ್ಜ, ಹೋಗಂಗಿದ್ರೆ ಹೋಗು, ನಾನು ಬರಲ್ಲ. ನೀನು ಹೋಗಿ ಮೇಯಿಸ್ಕೊಂಡು ಹಂಗೆಯ ಒಂದು ಕಟ್ಟಾಕಿ ಹೊತ್ಕೊಂಡು ಬರೋಗಿ ಹೋಗಿ. ನಾನು ಬರಲ್ಲ ಸ್ವಾಮಿ. ಈ ಬಿಸ್ಲಾಗೆ ಅವಳನ್ನ ಬಂದಾಳು. ಹೋಗಿ ನೀನೇ ಹೊಡ್ಕೊಂಡು ಹೋಗಿ. ಉಂಡಿರ್ಲಿ ಏನು ಮಾಡ್ತೀಯ? ನಮ್ಮ ಕರಿತೀಯ ಹೆಂಗಸರನ್ನ? ನಾವು ಬರಲ್ಲ, ಹೋಗಿ ನೀನೇನು. ನೀನು ಬತ್ತೀಯಮ್ಮ ಅವ್ರ ಮನೆ ಇವ್ರ ಮನೆ ಸುದ್ದಿ ಮಾತಾಡ್ಕೊಂಡು ಇಲ್ಲಿ ಕುಲು ನಕ್ಕೊಂಡು ಇಲ್ಲ ಇರೋದು ಬಿಟ್ಟು ನೀನು ನನ್ನ ಜೊತೆಲಿ ಬತ್ತೀಯ. ನಾನು ಸುಮ್ಮನೆ ಕರ್ದೆ, ನೀನು ಬರೋಲ್ಲ ಅಂಬೋದು ಗೊತ್ತು. ಬಿಡು, ನೀನು ಇದ್ಬಿಟ್ರು ನಾನು ಬಿಡೋಕ್ಕಾಗೋದು. ಹೋಗ್ತೀನಿ ನಾನು ಕುರಿ ಮರಿ ಹೊಡ್ಕೊಂಡು ಹೋಗ್ತೀನಿ. ಅವ್ರು ಯಾರ್ಯಾರು ಬಂದಿಲ್ಲ ಹೋಗಿ ಕರ್ಕೊಂಬಂದು ಕೂಕೊಂಡು ಮಾತಾಡೋಕೆ ಹೋಗ್ಬೇಕು ಆಗತ್ತಕ್ಕನ. ನೀನು ಮಾಡೋ ಬದುಕಿನೇನೈತಿ? ನೀನು ಬದುಕಿಗೆ ನೀನು ಹೋಗೋದು ಕಲ್ತ್ಕ. ನಾನು ಅವ್ರನ್ನ ಕರೆಯೋಕ್ಕೆ ಹೋಗ್ತೀನ, ಇಲ್ಲ ಅವರೇ ಬೋದ್ತಾರೆ. ನಮ್ಮಂತಕ್ಕೆ ಅವರೇ ಬೋದ್ತಾರೆ. ನಮ್ಮಂತಗೇನು ಬಿಡುವ ಜಾಗ ಐತೆ, ಬೋದ್ತಾರೆ. ಚಂದಾಗಿ ಗಾಳಿ ಬೀಸೈತೆ, ನಿಮ್ಮ ಮನೆ ತಾಗೆ ತಣ್ಣಗಿರುತ್ತೆ ಅಂತಂದೇಳಿ ಬೋದ್ತಾರೆ. ಯಾಕೆ ಬಂದಿಲ್ಲ ಇವತ್ತೇನು? ಯಾತನ ಪಕಮ ಯಾತನ ಸೀರೆ ಪರಿ ಬಂದಿದ್ವೇನ ತಾಮ್ತಾ ಇದ್ದಾರೇನ? ಅಜ್ಜಿ ಲಸ್ ಮತ್ತೆ ರಾಜಕಯ್ಯ ಇವರು ರೇಖಮ್ಮ ಅವರೆಲ್ಲನ ಹತ್ರ 10 ರೂಪಾಯಿಗೊಂದು ಕ್ಲಿಪ್ಪು, ಪಿನ್ನ, ಸೂಜಿ ಯಾತ್ರ ಮಾರಕ್ಕೆ ಬಂದಿದ್ವು. ಆಮೇಲಿಂದ ರೆಡಿಮೇಡು ಜಾಕೆಟು ಬಂದಿದ್ದಾವೆ. ನಿಮ್ಮ ಅಜ್ಜಿಗೆ 7 ತಾಮಂಗಿದ್ರೆ ಬರಲಿ ಅಂತಂದು ಅಂದ್ರು ಕಣಜ್ಜಿ. ಅಲ್ಲೆಲ್ಲ ತಕೊಂತ ನಿಂತಿದ್ರು. ನೀನು ಹೋಗೋಣಂತೆ ಅದಕ್ಕೆ ಹಂಗಂತಂದಂದ್ರು. ನಿಮ್ಮ ಅಜ್ಜಿಗೆ 7 ಅಂತಂದೇಳಿ ಅಂದರು. ನಾನು ಈಗ ಮುಚ್ಚೋಯಕ್ಕೆ ಬಿಟ್ಟಿದ್ರು, ಹಂಗೆ ಓಡ್ ಬಂದು ಅದಕ್ಕೆ ಅಜ್ಜಿಗೆ ಹೇಳಿ ಹೋಗೋಣ ಅಂತಂದೇಳಿ. ಹೋಗಮ್ಮ ಈಗ ಇನ್ನೇನು ಆರ್ಡ್ರ್ ಬಂತು ನಿನಗೆ. ಹೋಗಿ ಯಾತ್ರ ಬಂದವಂತೆ, ಹೋಗಿ ತಗೊಂಬರೋ ಹೋಗಿ ನೀನು. ನನಗೆ ಅಂಥವೆಲ್ಲ ರೆಡಿಮೇಡ್ ನಾವೆಂದು ಇಕ್ಕೊಂಡಿಲ್ಲ, ಎಂದು ತಾಂಡಿಲ್ಲ. ನಾವು ಅಂಥವೆಲ್ಲ ತಾಮದು ಇಲ್ಲ, ನನಗೆ ಅವು ಸರಿಯಾಗೋದಿಲ್ಲ. ತೆಗಿ ಬಂದು ತಾಂಡು ಬಂದರು ಬರಲಿಲ್ಲ. ನಾನು ಈಗ ಬಂದರೆ ನೋಡ್ತೀನಿ ಅಷ್ಟೇ. ನಾ ಎಂದು ತಾಂಡಿಲ್ಲ, ನನಗೇನು ಬೇಡ. ನಾವೆಂದು ಇಕ್ಕೊಂಬೋದಿಲ್ಲ, ನಮ್ಗಂಥವು ಸರಿಯಾಗೋದಿಲ್ಲ. ರೆಡಿಮೇಡ್ ಲಂಗ, ಚಡ್ಡಿ, ಕಾಚ, ಬ್ರಾ ಅಂತವನ್ನ ಯಾರೋ ಮಾರಕ್ಕೆ ಬರ್ತಾನೆ. ಅಂಥವೆಲ್ಲ ಎಂದು ನಾವು ತಾಂಡಿದ್ದೀವಿ. ನಾವು ಎಂದು ಇಕ್ಕೊಂಬಲ್ಲ. ನಮಗೆ ಮೈ ತುಂಬ ಇರಬೇಕು, ಹೊಲಿಸ್ಕೊಂಡೆ ಇಕ್ಕೊಂಬಂದು ನಾವು. ಅಂಥವೆಲ್ಲ ನಮಗೆ ಬೇಕಾಗಲ್ಲ. ಅವು ಏನು ಚಂದ ಉಗ್ಸಿರಲ್ಲ ಪಗ್ಸಿರಲ್ಲ.
ಇನ್ನವು ಕತೆ ಕೇಳ್ಕೊಬೇಕಂದ್ರೆ ನಮ್ಮ ಅವ್ವ ತೀರಿ ಮೇಕೆ ಈ ದೋಸೆ ಇಟ್ಟಾಗಿಟ್ಟಾಗಿ ನಾನು ಹೋಗ್ತೀನಿ ಅತ್ತನ ಮತ್ತಡ್ಗೆ ಅತ್ತಗನ ತಗೋ ಹೋಗು. ಅಜ್ಜಿ ಹಂಗಾದ್ರೆ ನಿನಗೆ ಬ್ಯಾಗಿಗೆ ನಾನು ಹಂಗೆ ಹೇಳ್ತೀನಿ ಇಲ್ಲಸ್ ಮತ್ತೆ ಹೇಳೋಗ ಜಲ್ದು ಅವ್ರು ಹೋಗ್ತಾರೆ ಅಂತಂದಂತು ನಾನು ಹೋಗಿ ಹೇಳ್ತೀನಿ ಅಜ್ಜಿಗೆ ಬೇಡವಂತೆ ಅಂತಂದೇಳಿ ಹೇಳ್ತೀನಿ. ಪಾಪ ಹಂಗೇನೆ ತಾಂಡಿದ್ದಾದ್ಮೇಲೆ ನಮ್ಮ ಅಜ್ಜಿ ಬರೋಳ್ತು ಹೋಗೋಣಂತೆ ಅಂತಂದೇಳಿ ಹೇಳಪ್ಪ. ಹಂಗ ನಾನು ಬಿಸ್ಲಾತು ಹೋಗೋಕ್ಕಾಗಲ್ಲೇನಿಲ್ಲ ನಮ್ಮ ಅಜ್ಜಿ ಬಸ್ ಮತ್ತೆ ಬರೋಳ್ತು ಅಂತಂದೇಳಿ ಹೇಳು. ಅವ್ರು ರೆಡಿಮೇಡ್ ನಾವು 100 ರೂಪಾಯಿಗೆ ಒಂದು ಅಂತಂದಂತಾರೆ ನಮಗೇನು ಸರಿಯಾಗಲ್ಲ, ನಾವೆಂದು ಇಕ್ಕೇನಿಲ್ಲ ಅಂತವ. ಗುಂಡಿರಲ್ಲ ಪಂಡಿರಲ್ಲ ಉಕ್ಸು ಇರಲ್ಲ ಎಂಥದ್ದು ಇರಲ್ಲ, ನಮ್ಗಂತವು ಸರಿಯಾಗೋದಿಲ್ಲ. ಸುಮ್ಮನೆ ಗಂಡಸು ಬಡಿ ತಗಲಕ್ಕೆ ನನಗೆ ತಗಲಕ್ಕೆ ಬೇಕು. ಅವು ನಾವೇನು ಚಂದ, ನಮಗೇನು ಚಂದಲ್ಲ. ನಾನು ಹೊಲಿಸ್ಕೊಂಡಿಕ್ಕೊಂಡವೇ ನಮಗೆ ಚಂದ. ಅವೆಲ್ಲ ನಮಗೆ ಲಾಂಗಗಳು ಆಗಲ್ಲ, ರೆಡಿ ಇರೋವು ಆಗೋದೇ ಇಲ್ಲ. ಸುತ್ತು ಅರವ ಎಲ್ಲ ಬೋದ ಪದ ದಾಟ್ಬೇಕಾದಾಗ ಬೀಳೋದೇ. ಅವನ್ನ ರೆಡಿಮೇಡ್ ನಾವು ತಗೊಂಡ್ರೆ ನಾ ಎಂದು ತಗೊಂಬಲ್ಲ, ತಾಂಡು ಹೊಲಿಸ್ಕೊಂಡವೇ ನಾನು ಇಕ್ಕೊಂಬದು. ಲಂಗನಾದ್ರೂ ಅಷ್ಟೇ, ಜಾಕೆಟ್ ಆದ್ರೂ ಅಷ್ಟೇ, ಯಾರು ಬೇಕಾ ಅವ್ರು ತಗೊಂಡ್ಲಿ ಬಿಡು, ನಮ್ಗೆ ಎಂದು ಬಿಡ, ನಾನು ಎಂದು ಇಕ್ಕೊಂಡಿಲ್ಲ ಅಂತವೆಲ್ಲ. ಅಲ್ಲ ಕಣ್ಣಿಂಗ ಅಜ್ಜಿ ಹೇಳ್ಕೊಳ್ಸಿರಿ ಬರಬಾರ್ದೆ ನಿಮ್ಮ ಅಜ್ಜಿನ ಬರೋಳಗ ಅಂತಂದೇಳಿ ಹೇಳಿದ್ದೀನಿ. ಅಲ್ಲೆಲ್ಲ ಬಟ್ಟೆ ಕ್ಲಿಪ್ಪು ಪಿನ್ನ ಯಾತೈತವ ಮಸ್ತಾಗಿ ಮಾರಕ್ಕೆ ಬಂದಿದ್ದು. ನಿಂಗೆ ಅಜ್ಜಿನ ಬರೋಳ, ನಿಮ್ಮ ಅಜ್ಜಿ ಯಾತನ ಬೇಕಾದ್ರೆ ತಗೊಂಬುತ್ತೆ. ನಾ ತಾಂಡ್ಮೇಲೆ ನನಗೊಂದ್ಸಲ ಹೇಳೋಕ್ಕಿಲ್ವೇ, ನಾನು ತಾಂತಿದ್ದೆ ಅಂತಂದೇಳಿ ಅಂಬುತ್ತೆ ಅಂತಂದು ಹೇಳ್ಕೊಳ್ಸಿರಿ ಬರಲೇಬಾರ್ದೆ ನೀನು. ಹಾಗಾದರೆ ತಾಂಡಾಳು ಲಸ್ಮಕ್ಕ ಬರೀ ಕೈಯಾಗಿ ಬಂದಿದ್ದೆ, ತರಕಿಲ್ವೇ ನೀವು ಹೆಂಗಿದ್ವು ನೋಡ್ತಿದ್ದೆ. ನಾನು ಬರೀ ಕೈಯಾಗಿ ಅದೇ ಬಂದಿದ್ದೀಯಲ್ಲ, ಮತ್ತೆ ನನಗೇನ ಸೀರಕ್ಕೆ ಹೋಗಿದ್ದಂತೆ, ಸೀರೆನೇ ಯಾತರಕ್ಕೆ ಹೋಗಿದ್ದೆ ನೀನು ನಿಮ್ಮ ಯಜಮಾನ ಇಬ್ಬರು ಹೋಗಿದ್ರಂತೆ. ಯಾತ್ಕೊಸಿ ನಿಮ್ಮ ಅಯ್ಯಪ್ಪ ನಡೀತಾ ಈ ತಗೊಂಡು ಬತ್ತೀನಿ. ನೀನು ಇಲ್ಲೇ ಕೂಕೊಂಡಿದ್ದೆ, ನೋಡಿದ್ರು ನೋಡ್ಬೋದಾಗಿತ್ತು. ಅಂದಿದ್ರೊಟ್ಟೆ ಗೊತ್ತು ಬತ್ತಿ ಅಂತಂದು ನಿಮ್ಮ ಹುಡುಗನ ಕುಟ್ಟಿ ಕಳ್ಸಿರೆ ಬೋರ್ದಂಗೆ ಇಲ್ಲೇ ಕೂಕೊಂಡಿದ್ದೆ. ಹೆಂಗೇನೆ ಅಲಕಣೆ ರಾಜಮ್ಮ ಈಟತ್ತಾದ್ರೂ ಪತ್ತಿರಲಿಲ್ಲ, ಎಲ್ಗೋಗಿದ್ರಿ ತಾಯಿ ಒಬ್ರನ್ನ ದಿನಾ ಬತ್ತಿದ್ರಿ. ನನಗಂತೂ ನೋಡಿ ಸಾಕತ್ತು. ನಮ್ಮ ವಜ್ಜ ಸಮೇತ ಕೇಳ್ದೆ, ಇಟತಕ್ಕ ನೀನು ಸ್ನೇಹಿತರೆಲ್ಲ ಬರ್ಬೇಕಾಯ್ತು, ಹೋದ್ರು ಚೇರ್ಮನ್ಕಿ ಮಾಡೋದು ಬಿಟ್ಟು ಸುಮ್ಮನೆ ಕೂಕೊಂಡಿದ್ದೆ ನೀನು ಹಬ್ಳೇನೆ ಅಂತಂದೇಳಿ ಅಂದ. ಎತ್ತ ಹೋಗಿದ್ದಾರೆ ಅಂತಂದು ಎಲ್ಲಿ ಹೋಗಿದ್ರಿ? ನಿಂಗಜ್ಜಿ ಅಲ್ಲಿ ಹತ್ರ ಮಾರಕ್ಕೆ ಬಂದಿದ್ದು ಹಬ್ಬದ ಕಾಲ ನೋಡಿ, ಯಾತಾದ್ರೂ ಮಾರಕ್ಕೆ ಬರ್ತಾರೆ ಇಳಿಸಿದ್ರು ಎಲ್ಲ ನೋಡ್ತಿದ್ರು. ನಾನು ನೋಡ್ತಾ ನಿಂತ್ಕೊಂಡಿದ್ದೆ. ನಿನಗೆ ಇವಾಗ ಕಳಿಸ್ತಿದ್ಲು ಅಳ್ಳೋಸ್ ಮಕ್ಕ ನಿಮ್ಮ ಅಜ್ಜಿನ ಹೋಗಕ್ಕೆ ಕರ್ದ ಅಂತಂದೇಳಿ ನೀನು ಬರಲಿಲ್ಲ. ಅಲ್ಲ ನಿಂಗಜ್ಜಿ ಅಳ್ಳೋಸ್ ಮಕ್ಕ ವಿನ್ಯೋಸು ಬಟ್ಟೆ ತಗೊಂತಾಳಮ್ಮ. ನೆನೆ ದಿನ ಹಿರಿಯರಿಗೆ ಹೋಗಿದ್ಲು, ಗಂಡನ್ನ ಕರ್ಕೊಂಡು ಎತ್ತದ ತಾಂಬತ್ತೀನಿ ಅಂತಂದೇಳಿ ಹೋಗಿದ್ಲು. ಗಂಡು ನಂಗೆ ಬೈಕೆ ಮಾಡು ಅಂತಾನು ಇಂತಾನು ₹1 ದುಡ್ಡು ಕೊಡಲ್ಲ ಅಂತಂದೇಳಿ ಕುಡಿತಾನೆ ಊಟ ಅಂತಂದೇಳಿ ಇಂಥ ನನ್ನ ಮಕ್ಕಳು ಕಟ್ಕೊಂಡು ಹಾಳಾಗೋದ್ರಿ, ಸ್ವತಃ ಸಾಯಲ್ಲ ಅಂತಂದಂಬಾಳು. ಕನ್ವಾಗಿ ಜೊತೆಗೆ ಕರ್ಕೊಂಡೋಗ್ಯಾನ ಅಯ್ಯಪ್ಪ, ಕರ್ಕೊಂಡೋಗಿ ಅದಿದು ಕೊಡಿಸ್ಕೊಂಡು ಕರ್ಕೊಂಬಂದಾನ. ಅವಳ ಜೊತೆಲೇ ಅಮ್ಮಳೂ ಹೋಗಿದ್ಲು. ಅದು ಯಾತೆ ತುದು ತರಕ್ಕೆ ಹೋಗಿದ್ರಮ್ಮ, ಇಬ್ಬರು ಹೋಗಿದ್ರು ನೋಡಮ್ಮ. ಯಾವಾಗಲೂ ಹಂಗೆ ಬೈಕೊಂಡು ಎಳಿಯಾಳ ಹಂಗೇನೆ. ಈಗ ಗನವಾಗಿ ಹೋಗ್ಯದಲ್ಲ ನೋಡು. ಎಲ್ಲ ಗನವಾಗಿ ಉಪಾಯವಾಗಿ ಇಸ್ಕೊಂತಾಳೆ ಹಂಗೆ. ಯಾರ್ಯಾದ್ರಿಗ ಹಂಗೆ ಬೈಕೊಂತಾಳೆ ಹಂಗೇನೆ. ಯಾತದು ತಂದಾಕಲ್ಲ, ಒಟ್ಟು ಕುಡಿತಾನೆ, ಕುಡಿದು 7 ದುಡ್ಡು ಕೂಲಿ ಮಾಡಿರೋನು ₹1 ತಂದು ಕೊಡಲ್ಲ ಅಂತಂದೇಳಿ ಹಂಗೆ ಬೈಕೊಂತಿರ್ತಾಳೆ ನೋಡಿ. ಪಾಪ ಎಪ್ಪ ಕರ್ಕೊಂಡೋಗಿ ನಾನು ಕರ್ಕೊಂಡೋಗಿ ಅದಿದ್ದು ಕೊಡ್ಸಕ್ಕೆ ಕರ್ಕೊಂಬಂದಾಳೆ. ಉಪಾಯವಾಗಿ ಕರ್ಕೊಂಡೋಗಿ ಇಸ್ಕೊಂತಾಳೆ ಗನವಾಗಿ. ಹೇಳೋದು ನೋಡಿ ಹಿಂಗೆ ಹೇಳ್ಕೊಂತಾಳೆ. ಹೇಳಮ್ಮ ತಾಳಂತ ಇದೇ ತಂದಿದ್ದು ನೋಡು ಸೀರೆನೆ. ಉಕ್ಕಣಿಲ್ಲ ಸ್ಮಕ್ಕ ಬೋಲ್ ಚೆನ್ನಾಗಿರಂಗೈತೆ. ಇದು ಕೇಟ್ ಕೊಟ್ಟೆ, ಬೋಲ್ ಚೆನ್ನಾಗೈತೆ ಮೊಸರುದು. ನಿನಗೆ ಬೆಳ್ಳಗಿರೋದು ಕತ್ಕೊಂಡು ಬೋಲ್ ಚೆನ್ನಾಗಿ ಕಾಣುತ್ತೆ. ಜಾಕೆಟ್ ಇದಕ್ಕೆ ಮ್ಯಾಚ್ ಆಗಂತದೇ ತಂದಿದ್ದೀಯ ರೆಡಿಮೇಡು. ₹1000 ನಿಂಗಜ್ಜಿ, ₹1000 ನಮ್ಮಯ್ಯಪ್ಪ ತಕ ಏಟ್ರದನ ಆತು ತಕ. ಅಪರೂಪಕ್ಕೆ ಕೇಳಿದೀಯಾ ಕೊಡಿಸ್ತೀನಿ ಅಂತಂದೇಳಂತೂ ನಾನು ಕೊಡಿಸ್ತೀನಿ ಅಂತಾರೆ ಅಂತಂದೇಳಿ ಸುಮ್ಮನೆ ಅದಕ್ಕೆ 3-4 ಸಾವಿರ ರೂಪಾಯಿದು ತಾಮದು ಹುಡುಗರಿ ಬೇರೆ ತಗೋಬೇಕಾಗಿತ್ತಲ್ಲ. ಅದಕ್ಕೆ ₹1000 ಸೀರೆ ತಗೊಂಡೆ. ಮತ್ತು ತಿರ್ಗಾ ಕಾಲ್ಚೈನ್ ಬೇರೆನೇ ನನ್ನವು ಎಲ್ಲ ಸೌದಿದ್ವು. ಅವಾಗ ನಮ್ಮಯ್ಯಪ್ಪ ಕೊಡಿಸ್ತೀನಿ ತಕ ಅಂತಂದಂತೂ ಕೊಡಿಸ್ತು. ಹಳೆ ಹಾಕಿ ಒಂದು 5-6 ಸಾವಿರ ರೂಪಾಯಿ ಕೊಟ್ಟು ಮೇಲೆ ತಾಮಂದಿ ಹೊಸ ಚೈನು ಹಬ್ಬದ ದಿನ ಹಾಕ್ಯಮನಂತಂದೇಳಿ ಅವನ್ನ ಹಂಗೆ ಇಕ್ಕಿದ್ದೀನಿ. ಆಗಳೆಲ್ಲ ಸ್ಮಕ್ಕ ಹಂಗೇನೆ ಅಯ್ಯಪ್ಪನಂತೂ ಹಂಗೆ ಬಾಯಿ ಬಂದಂಗೆ ಬೈತಿದ್ದೆಲೆ ಅಂತಾನೆ ಇಂತಾನು ಕುಡ್ದು ಬಿತ್ಕೊಂತಾನೆ, ದುಡ್ಡು ಬಂದಿದ್ದಲ್ಲ ಹಂಗೆ ಸೈ ಮಾಡ್ತಾನೆ, ಅವ್ರಿಗೂ ಇವ್ರಿಗೂ ಖರ್ಚು ಮಾಡ್ತಾನೆ ಅಂತಂದೇಳಿ ಹಂಗೆ ಬೈಕೊಂತಿದ್ದೆ ನೋಡಿ. ಗನ್ವಾ ಕರ್ಕೊಂಡೋಗಿ ಸೀರೆ ಕೊಡಿಸ್ಕೊಂಡು ಕಾಲ್ಚೈನ್ ಕೊಡಿಸ್ಕೊಂಡು ಕರ್ಕೊಂಬಂದಾನೆ. ಹೇಳೋದು ನೋಡಿ ಹಂಗೆ ಬೈಕೊಂತಿರ್ತಾಳೆ. ಸೇರೋದಿಲ್ವೇ ನಮಗೆ ಹಂಗೆ ಸ್ವತಃ ಸಾಯಲ್ಲ ಅಂತಂದೇಳಿ ನೋಡಿ. ಇರೋವತ್ತಿಗೆ ಕೊಡಿಸ್ತೆ ಸ್ವತಃ ಸಾಯಲ್ಲ ಅಂತಂದು ಅಂಬ್ತಿದ್ದೆ. ಸತ್ತಿದ್ರೆ ಕೊಡಿಸ್ತಾರೆ. ಅದಕ್ಕೆ ಅಂತನಾಗಲಿ ಇದ್ದರೆ ಎಷ್ಟೋ ಆಸೆ ಹೆಣ್ಮಕ್ಳಿಗೆ ಗಂಡಿದ್ದಂಗೆ ಆಗಲ್ಲ. ಏನು ಮಾಡೋದು ನಿಂಗಜ್ಜಿ, ನಾನು ಸಿಟ್ಟಿನಾಗೆ ಒಳ್ಳೆವು ಮಾತು ಬರಲ್ಲ. ಸಿಟ್ಟು ಬಂದಾಗ ಏನು ಮಾಡೋಣ, ಹಂಗೆ ಮಾಡ್ತಾರೆ. ಹಂಗೆ ಕುಡ್ದು ಎಲ್ಲನ ಬಿದ್ದಾಗ ನನಗೆ ಹಂಗೇನೆ ಸಿಟ್ಟು ಬದೈತವಾಗ ಯಾತೋ ಬಯ್ಯ ನಮಗಾಗುತ್ತೆ. ಒಳ್ಳೇದೇನೆ ಅಯ್ಯಪ್ಪನೂ ಏನು ಮಾಡೋಣ. ಈಗ ಹಿಂಗೆ ಮಾಡ್ದಾಗ ಸಿಟ್ಟು ಬಂದಾಗ ಹಂಗಮ್ಮಂಗಾಗುತ್ತೆ. ಆವಾಗ ಸಿಟ್ಟು ಬಂದಾಗ ಹಂಗೆ ಅಂಬ್ತೀವಿ, ಇನ್ನೇನು ಮಾಡೋಕ್ಕಾಗುತ್ತೆ. ನಾವು ಮರುಗ್ದು ಇನ್ಯಾರು ಮರುಗಬೇಕಾಗುತ್ತೆ. ಅವಾಗ ಹಂಗೆ ಕುಡ್ದು ಬಂದಾಗ ಹಂಗೆ ಬೇಜಾರಾಗುತ್ತೆ. ಅವಾಗ ಹಂಗೆ ಏನು ಮಾಡೋಣ ನಿಂಗಜ್ಜಿ. ಒಯ್ಯೋ ಮಾಡ್ರಯ್ಯ ಸಂಸಾರ ಎಲ್ಲಿ ಕೊನೆ. ಅಲ್ಲ ಕಣ್ಲಸ್ಮಕ್ಕ ನಮ್ಮಳು ಬಂದಿದ್ಲಲ್ಲ ಯಾತೆ ತಗೊಂಬಂದ್ಲು.
ಯಾಕೆ ಅವ್ರ ಅಮ್ಮಗೆ ಸಣ್ಣಕ್ಕಿಲ್ಲ ಅಂತಂದೇಳಿ ಫೋನ್ ಮಾಡಿದ್ರಂತೆ. ಆಸ್ಪತ್ರೆಗೆ ಬಂದಿದ್ದಾರೆ, ನೋಡ್ಕೊಂಬರೋಕ್ಕೆ ಹೋಗ್ತೀನಿ ಅಂತಂದೇಳಿ ನೀನು ಹತ್ಕೊಂಡಿದ್ದ ಬಸ್ಸಿಗೆ ಬಂದ್ಲು. ಯಾತೆ ತಂದದ್ಲು ಅವಳು, ಏನು ಯಾತಂತ ತರಕ್ಕೆ ಬಂದಿಲ್ಲ, ಏನು ಅವ್ರ ಅಮ್ಮ ನೋಡ್ಕೊಂಬರಕ್ಕೆ ಬಂದಿದ್ಲ? ಇಲ್ಲಮ್ಮ, ನಾವಾಗ ಬಸ್ಸಿಗೇನೋ ಬರೋದೇನೋ ಬಂದಿತ್ತು. ಅವ್ರು ಎಲ್ಲಿಗೆ ಹೋದ್ರೆ ನಾನು ನೋಡಲಿಲ್ಲಮ್ಮ. ನಾನು ಇಳಿದು ನಮ್ಮ ಅಯ್ಯಪ್ಪ ನಾನು ಜವಳಿ ಅಂಗಡಿಗೆ ಹೋದ್ವಿ. ಇಳಿದ್ಲು ಅವಳು ಅಲ್ಲಿ, ನಾನು ಮಾತಾಡಿಸ್ದೆ, ಯಾರನ್ನೂ ಹೇಳಿಲ್ಲಮ್ಮ. ಏನೋ ನಾನು ಯಾತಕ್ಕೆ ಕೇಳೋಕ್ಕೆ ಹೋಗಲಿಲ್ಲ, ನಮ್ದು ಅರ್ಜೆಂಟ್ ಇತ್ತು, ನಾನು ಅದೇ ಬಂದೆ, ನಾನು ನೋಡಲಿಲ್ಲ. ತಡಿ, ಮನೆ ತಗೆ ಬಾಕ್ಲಿಕ್ಕೆಂಬರ್ದಂಗೆ ಬಂದೆ, ಹಂಗೆ ಮಾತಾಡ್ತಾ ಇರ್ರಿ, ಬರ್ತೀನಿ ಹೋಗಿ. ನೋಡಿ ನಿಂಗೆ ಅಜ್ಜಿ ಮನೆಗೆ ಹೇಳ್ಬಾರ್ದಂಗೆ ತಳೆ ಅಯ್ಯಮ್ಮ ನನ್ನ ಕೇಳುತ್ತೆ, ನಮ್ಮಳೆ ಯಾತೆ ತಾಂಡ್ಲು ಅಂತಂದೇಳಿ. ಅವಳು ಬಂದ್ಲು, ನನ್ನ ಮಾತಾಡ್ಸಿಲ್ಕೊಂಡು ನಿಂಗಜ್ಜಿ ನಾನು ಹಾಕ್ಬೇಕು ಅಂತಂದೇಳಿ ಅಂದ್ಕೊಟ್ಟೆ ಹೇಳಿಲ್ಲ. ಅವಳು ಅವ್ರ ಅಮ್ಮಗೆ ಚೆನ್ನಾಗಿಲ್ಲಪ್ಪ, ಅಮ್ಮಗೆ ಚೆನ್ನಾಗಿಲ್ಲ ಅಂತ ಏನಿಲ್ಲ. ಅವ್ರ ಅಮ್ಮನೂ ಅವ್ರ ಅಪ್ಪನೂ ಬಂದಿದ್ರು, ಅವರು ಜವಳಿ ಅಂಗಡಿಗೆ ಬಟ್ಟೆ ಕೊಡ್ಸಿರು, ಬಟ್ಟೆ ತಾಂಡ್ಲು. ಎಲ್ಲರೂ ಚೆನ್ನಾಗವ್ರೆ, ಸುಮ್ಮನೆ ಬಟ್ಟೆ ತಾಂಡು ಆಮೇಲಿಂದ ಯಾವುದೋ ಬ್ಯೂಟಿ ಪಾರ್ಲರ್ಗೆ ಹೋಗಿ ಎತ್ತದ ಐಬ್ರೋ ಮಾಡಿಸ್ಕೊಂಡು ಬರಬೇಕು ಅಂತಂದೇಳಿ ಬಂದ್ಲು. ನಾವು ಬಟ್ಟೆ ತಾಂಡ್ವಿ, ಅವಳು ಅಲ್ಲೇ ಬಟ್ಟೆನೇ ತಾಂಡ್ಲು. ನೋಡಿದೆ ಅವಳು ಒಂದು 2,000 ರೂಪಾಯಿ ಸೀರೆನೇ ಅವ್ರ ಅಪ್ಪ ಏನೋ ಅವ್ರ ಅಮ್ಮಗೆ ಬಂದಿದ್ರು, ಕೊಡಿಸಿ ಕಳಿಸಿರು. ಇದು ಕ್ಯಾತೆ ಮಾಡುತ್ತೆ ಅಂತಂದೇಳಿ ಹೇಳಿಲ್ಲ ಹಂಗಂತಂದೇಳಿ ಸುಳ್ಳು ಹೇಳೋಳು ಅವಳು. ನನ್ನ ಕುಟೆ ಹಂಗೆ ಅಂದ್ಲು ಅವಳು. ಯಾಕೆ ಹೊಸ್ಮಕಾಯಿ ಅಲ್ಲಿ ಅವ್ರ ಮನೆ ತಕ್ಕೆ ನಿಂಗಜ್ಜಿ ಮತಕ್ಕೆ ನಮ್ಮ ಹತ್ತು ಬತ್ತೈತೆ, ಆಮೇಲೆ ಅಪ್ಪಿತಪ್ಪಿನೂ ಬಾಯ್ಬಿಟ್ಟು ಏನಿಲ್ಲ ಹಂಗೇನೆ ಆಯ್ತೆ ಮಾಡುತ್ತೆ. ನಾನು ನಮ್ಮ ಮನೆಗೆ ನಮ್ಮ ಅಮ್ಮಗೆ ಹುಷಾರಿರಲಿಲ್ಲ, ಆಸ್ಪತ್ರೆಗೆ ಬರ್ತಾರೆ, ತೋರಿಸಿ ನೋಡ್ಕೊಂಡು ಬರ್ತೀನಿ ಅಂತಂದೇಳಿ ಹೇಳಿದ್ದೀನಿ. ಇದೆಲ್ಲ ಬಟ್ಟೆ ಅಂತಂದೇಳಿ ಹೇಳಿಲ್ಲ, ಹೇಳ್ಬಡ್ಕಣಕ ಅಂತಂದು ಅಂದಿದ್ಲು. ಗೊತ್ತಲ್ಲ ತಡಿ, ಇವಾಗ ನೋಡು ಬೇಕಾದ್ರೆ. ಸುಮ್ಕಿರು, ಇದು ಹಿಂಗೆ ಹೋಗೋದೆ, ಯಾತನ ತಾಮ್ಗೊಡಲ್ಲ ಬರ್ಗೊಡಲ್ಲ, ಅವಳೇ ವಾಸಿ. ಯಾತನ ತಿಂಬೋದು ಉಂಬೋದು ಬಟ್ಟೆ ಯಾರಮ್ಮ ಯಾರಪ್ಪ ಮೇಲೆ ಹೇಳ್ಕೊಂಡು ಗಂಡ ತಗ ದುಡ್ಡು ಇಸ್ಕೊಂಡೋಗಿ ತಾಂಡು ಹೆಚ್ಕಟ್ಟಾಗಿ ಬತ್ತಲ್ಲ. ಸುಮ್ಮನೆ ಇದು ಹಿಂಗೆ ಹೋಗೋದೆ, ಹಿಂಗೆ ಮಾಡಿ ಹಿಂಗೆ ಹೋಗೋದೆ. ಇದೆ ನಿಕ್ಕೊಂಬಿಲ್ಲ ತೊಟ್ಕೊಂಬಿಲ್ಲ, ಹೇಳ್ಕೊಬೇಡ ಸುಮ್ಕಿರು, ಹೆಂಗನ ಮಾಡ್ಕೊಂಬಿ. ಆಗಳ ಗೀತಮ್ಮ ಎಲ್ಲಿಗೆ ಹೋಗಿದ್ದೆ? ಹಂಗೆ ಒಂಥರ ಬೆಳ್ಳಗೆ ಎಲ್ಲಿಗೆ ಹೋಗಿದ್ದು, ಮಕ್ಕ ಆಗೈತಲ್ಲ, ಹೊಸ ಮಕ್ಕ ಇದ್ದಂಗೆ ಐತೆ. ಎಲ್ಲಿಗೆ ಹೋಗಿದ್ದೆ? ಕಾಣ್ತಿರ್ಲಿಲ್ಲ. ಊರಿ ಪಾರಿಗೆ ಹೋಗಿದ್ದೇನೆ ತಾಯಿ, ಕಾಣ್ತಿರ್ಲಿಲ್ಲ. ಈಗ ಮಾಲೆ ಅವಜ್ಜಿ ಕುಟೆ ಎಲ್ಲ ಹೇಳಿದಾಳೆ. ಈಗ ಏನೋ ಕಂಡಿಲ್ವ ನಮಗೆ ಬೆಳ್ಳಗೆ ಕಾಣ್ತೀಯ ಅಂತಂದೇಳಿ ಹೇಳಿದಾಳೆ. ನಾನು ಹೇಳ್ಬೇಡಂತ ಹೇಳ್ಕೊಸಿದ್ದೀನಿ, ಘನವಾಗಿಲ್ಲ ಎಲ್ಲ ಪಾಠ ಮಾಡಿದಾಳೆ. ಅದಕ್ಕೆ ವಜ್ಜಿನ ಬರೋಕ್ಕಿಲ್ಲ, ಹೆಂಗೆ ಅಂಬುತ್ತಿ ನಾವು ಹೊಸ ಮಕ್ಕ ಇದ್ದಂಗೆ ಐತೆ, ಎಲ್ಗನ ಹೋಗಿದ್ದು ಮಕ್ಕ ಇದ್ದಂಗೆ ಐತೆ ಅಂತಂದೇಳಿ ಅಂಬ್ತೈತೆ ನೋಡು. ನಿಂಗಜ್ಜಿ ಇಲ್ಲ ಹೊಸ ಮಕ್ಕ ಎಲ್ಲ ಹೇಳೈತೆ. ಅದಕ್ಕೆ ನೀನು ಈಗ ಕೇಳ್ತೀಯ ಬೆಳ್ಳು ಕಾಣ್ತೀಂತ. ಇಷ್ಟು ದಿವಸ ನೋಡಿರ್ಲಿರ್ಬೇಕು ಪಾಪ, ದಿನ ಇದ್ದಂಗೆ ಇರೋದು. ನೀನು ಇವತ್ತಿನೇನು ಬೇರೆ ಐತಿ? ಇಲ್ಲ ಕಣೆ ಗೀತಮ್ಮ, ಇವತ್ತೇನೋ ಒಂಥರ ಚೆನ್ನಾಗಿ ಕಾಣ್ತೀಯ, ಅದಕ್ಕೆ ಕೇಳಿ ನಾನು ಇಷ್ಟು ದಿವಸ ಅಂತಿದ್ನಿ, ನೀನೇ ಹೇಳು. ನಾನು ಬೇರೆಗೆ ಹೋಗಿದ್ನಲ್ಲ, ಹಂಗೆ ಇನ್ನೇನು ಹಬ್ಬ ಹತ್ರಕ್ಕೆ ಬಂತು ಅಂತಂದೇಳಿ ಐಬ್ರೋ ಮಾಡಿಸ್ಕೊಂಡು ಫೇಸ್ ವಾಶ್ ಮಾಡಿಸ್ಕೊಂಡು ಮುಖನೆಲ್ಲ ಬಂದೆ. ದಿನ ಇನ್ನೇನು ಹಿಂಗೆ ಇರ್ತಿದ್ವಲ್ಲ, ಇನ್ನೇನು ಅಪರೂಪಕ್ಕೆ ಹೋಗಿದ್ನಲ್ಲ, ಅದಕ್ಕೆ ಮಾಡಿಸ್ಕೊಂಡು ಬಂದೆ. ಅದಕ್ಕೆ ನೀವು ಅಕ್ಕ ಹೇಳೈತಿ ನಿನ್ಕುಟೆ ಎಲ್ಲನ, ಅದಕ್ಕೆ ಹಂಗೆ ಹೇಳ್ತಿದ್ದೆ. ಇನ್ನೇನು ಅವಕ್ಕಂದೇನು ಹೇಳಿಲ್ವೇನೋ ಪಾಪ, ಸೀರೆ ತಗೊಂಡು ಕಾಲ್ಚಿ ತಗೊಂಡು ಅವಣ್ಣೆಯನ್ನು ಕರ್ಕೊಂಡು ಬಂದಿತ್ತು. ನಾವೇ ನಂಗೇನು ಮುಚ್ಚಿಕೆ ಮಲಕಣ ಗೀತಮ್ಮ, ನಾವೆಲ್ಲ ಹೇಳ್ತೀವಿ ಕೇಳೋ ಅಜ್ಜಿನ ನೋಡಿ ಸೀರೆನೇ ತಂದಿದ್ದೀನಿ ತೋರ್ಸಕ್ಕೆ. ಅಲ್ಗೂ ರೆಡಿಮೇಡು ಜಾಕೆಟು ಬಂದಿದ್ದಾವೆ, ತಾಂಡೆ ನೀನು ತಗೊಂಬಕ್ಕಿಲ್ವೇನಜ್ಜಿ ಅಂದರೆ ಅಜ್ಜಿ ಬರಲೇ ಇಲ್ಲ ನಿಂಗಜ್ಜಿ. ನೋಡಿ ಗೀತಮ್ಮ, ನಮ್ಮಂತವ್ರಿಗೆ ಯಾಕೆಲೆ ಅವೇನು ಉಗ್ಸಿರಲ್ಲ ಪಗ್ಸಿರಲ್ಲ, ನನಗೆ ರೂಢಿ ಇಲ್ಲ ಕಣಮ್ಮ ಅಂಥವೆಲ್ಲ ಇಕ್ಕೆಮದು. ಅದಕ್ಕೆ 2-3 ತಗೊಂಬದ್ಕಿಂತ ನಾವು ಒಂದೇ ಆದ್ರಾಗಲೇ ನಾನು ಅಲಿಸ್ತವೆ ಇಕ್ಕೆಮದು. ನನಗೆ ಸಣ್ಣಕಮಲ ಅಂಥವೆಲ್ಲ ಹಂಗೇನೆ ನಾವೇನು ತಾಂಡಿಲ್ಲ, ನನಗೆ ಸೊರ್ಬರಲ್ಲ. ಮತ್ತು ನಿಮ್ಮಂಥವ್ರು ಒಂದಿಟ್ಟು ಹುಡುಗಿರಂತಾರು ಅಂಥವ ಇಕ್ಕೊಂಡ್ರು ನಡೀತೈತೆ. ನಮ್ಮಂಥವ್ರು ಇಕ್ಕೊಂಡ್ರು ಏನು ಚಂದ್ವಿ. ನಾನು ಅಂಥವು ರೆಡಿಮೇಡ್ ಲಂಗ ಇವನ್ನೆಲ್ಲ ಜಾಕೆಟು ಅಂಥವೆಲ್ಲ ನಾನು ಎಂದು ನೋಡಿಲ್ಲ ತಾಯಿ, ತಗೊಂಬೋದು ಇಲ್ಲ ನಾನು. ನಿಮ್ಮಂಥವ್ರಿಗಾದ್ರೆ ಹುಡುಗಿರಂತ ಗಿರೋರಿಗೆ ಚೆನ್ನಾಗಿ ಕಾಣ್ತವೆ, ನಮಗೆ ಎತ್ಕಮ್ಮ ಅಂಥವು. ಇವಾಗೇನು ಹುಡುಗಿಯರು ಅಂತಾರೆ ಎಂಬುದೇನಿಲ್ಲ, ಎಲ್ಲರೂ ಮಸ್ತ್ ತಾಂಡ್ರ ಮನಗೇನೆ. ನೀನು ಒಂದು ತಾಂಡು ಇಕ್ಕೊಂಡು ನೋಡಿ ಆಮೇಲೆ ತಗೊಂಡಿದ್ರು ಆಗದು ಘನವಾಗಿ. ಹೊಸ್ಮಕ್ಕಯ್ಯ ರಾಜಕಯ್ಯ ನಿಂಗೆ ಕಯ್ಯ ಇನ್ನೂ ಯಾರ್ಯಾರ ಮಸ್ತಾಗಿ ಸಂಜೆ ಅಂತ ತಾಂಡ್ರು 100 ರೂಪಾಯಿಗೆ ಒಂದು ಅಂತಂದೇಳಿ 100 ರೂಪಾಯಿಗೆ ಬಟ್ಟೆನೇ ಬರೋಲ್ಲ. ಯಾಕೆ ತಗೋಬಾರ್ದು? ಹೊಲಿದ ಕೂಲಿ ಹುಟ್ಟಲ್ಲ, ಹೊಲಿಯೋಕ್ಕೆ 250 ರೂಪಾಯಿ ಕೇಳ್ತಾರೆ. ನೀವೆಲ್ಲ ತಾಂಡ್ರಮ್ಮ, ನಮಗೇನು ಬೇಡ ತಾಯಿ, ನೀವು ಇಕ್ಕೊಂಡು ಚೆನ್ನಾಗೈತಿ, ನನಗೆ ಅಂಥವೆಲ್ಲ ಸರ್ ಬರೋಲ್ಲ. ನಿಂಗಜ್ಜಿ ನೀನು ಅಷ್ಟೇ ನಮ್ಮ ಮತ್ತೆ ಕೊಟ್ಟೆ ಈಗಿನ ಮಾತಾಡಿದ್ದ ವಿಚಾರನ ಏನು ಹೇಳಕ್ಕೆ ಹೋಗಬೇಡ. ಹೇಳಿ ನೀನು ಸುಮ್ಮನಿರಲ್ಲ, ಖ್ಯಾತೆ ಮಾಡುತ್ತಾ ಅಪ್ಪನ ಕೊಟ್ಟೆಲ್ಲನ, ಅದಕ್ಕೆ ಯಾತದು ಹೇಳಕ್ಕೆ ಹೋಗಬೇಡ. ಸುಮ್ಕಿರಿ ಇಲ್ಲಮ್ಮ ತಾಯಿ, ನಾವಂಗೆಲ್ಲ ಯಾತದು ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಹೇಳೋದು ಕೇಳೋದು ಅವೆಲ್ಲ ಇಲ್ಲ ತಾಯಿ. ನಾವು ಯಾರನ್ನ ಯಾತನ ಹೇಳಿದ್ದು ನಾವೇ ಕೇಳ್ತೀವಿ, ನಾವು ಹಂಗೆಲ್ಲ ಯಾತದು ಹೇಳಕ್ಕೆ ಹೋಗಲ್ಲ ಕಣ ಗೀತಮ್ಮ. ಇದನ್ನು ನೋಡಿದ್ದು ಯಾರಿಗಾನ ತಂದಿಕ್ಕಿ ತಮಾಷೆ ನೋಡಿದ್ದ, ನಾವೇನಿಲ್ಲ ತಾಯಿ. ಏನಾರ ಬೇಜಾರ್ಕೊಂಡಾಡು ಮಾತಾಡ್ಬೋದು ಬಿಟ್ಟರೆ ಇಂಥವೆಲ್ಲ ಇಲ್ಲ. ಅತ್ತೆ ಮನೆ ಸಸಿ ತಂದಿಕ್ಕದು ಅದೆಲ್ಲನ ನೋಡಿದ್ರಲ್ಲ ವೀಕ್ಷಕರೇ. ನಿಂಗಜ್ಜಿಗೆ ರೆಡಿಮೇಡು ಬ್ಲೌಸು ಇಕ್ಕೊಂಡಿಲ್ವಂತೆಂದೂ ಅದಕ್ಕೆ ಬ್ಯಾಡವಂತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೂ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು. ಥ್ಯಾಂಕ್ ಯು.